ಹೆಣ್ಮಕ್ಳಿಗೆ ಬಾಣ್ತನದಲ್ಲಂತೂ ಅಮ್ಮ ಅಂತೂ ಇರಲೇಬೇಕು. ಅಮ್ಮ ಇಲ್ಲದೇ ಬಾಣ್ತನ ಮಾಡಿಸ್ಕೊತೀನಿ ಅಂತ ಎಷ್ಟೋ ಜನ ಕಮೆಂಟ್ ಹಾಕಿರ್ತಾರೆ, ವಿಡಿಯೋ ಮಾಡಿ ಹಾಕಿರ್ತಾರೆ. ಪಾಪ ಅಂಥವ್ರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ನನಗಂತೂ. ಕೆಲವರೆಲ್ಲ ಅವರವರೇ ಬಾಣ್ತನ ಮಾಡ್ಕೊಂಡಿರೋದು ವಿಡಿಯೋ ಎಲ್ಲ ಹಾಕ್ತಿರ್ತಾರೆ. ಹೆಂಗೆ ಸಾಧ್ಯ ಅಂತ ಅನಿಸುತ್ತೆ. ಪಾಪ ಅಂಥವ್ರಿಗೆಲ್ಲ ರಾಯರು ಒಳ್ಳೇದು ಮಾಡಲಿ, ಎಕ್ಸ್ಟ್ರಾ ಶಕ್ತಿ ಕೊಡಲಿ ಅಂತ ನಾನಂತೂ ಕೇಳ್ಕೊತೀನಿ. ಇನ್ನು ಸಿಸರಿನ್ ಆಗಿರೋರ್ಗಂತೂ ಪಾಪ ಅದು ಹೆಂಗೆ ಕೆಲಸ ಮಾಡ್ತಾರೆ, ಮನೇಲಿ ಮಗು ನೋಡ್ಕೋತಾರೆ, ನೈಟೆಲ್ಲ ಮಗು ನಿದ್ದೆ ಕೊಡಲ್ಲ. ಆ ಸ್ಟಿಚ್ಚಿಂಗ್ ಪೇನು, ಮೂಡ್ ಸ್ವಿಂಗ್ಸು, ಯಪ್ಪ ಹೆಂಗೆ ತಡ್ಕೋತಾರೆ. ಅಂಥವ್ರಿಗಂತೂ ಮನೆಯವ್ರ ಸಪೋರ್ಟು, ಅವ್ರ ಹಸ್ಬೆಂಡ್ ಸಪೋರ್ಟ್ ಅಂತೂ ಇರಲೇಬೇಕು. ನಿಜವಾಗ್ಲೂ ನಾವು ಅಮ್ಮದಿರೋರೇ ನಾವೇ ಅದೃಷ್ಟವಂತರು ಅಂತಲೇ ಅನ್ಬೋದು. ನಮ್ಮ ಅಮ್ಮವ್ರಿಗೆ ಒಂದೊಂದು ಸಲ ನಾವೇ ಬೈದೇ ಬಿಡ್ತೀವಿ. ಒಂದೊಂದು ವಿಷಯದಲ್ಲಿ ಈ ಟೈಮಲ್ಲಿ ನಿದ್ದೆ ಇರಲ್ಲ, ಸರಿಯಾಗಿ ಊಟ ಇರಲ್ಲ. ಆ ಟೈಮಲ್ಲಿ ಅಮ್ಮ ನೋಡ್ಕೋತೀನಿ ಅಂತ ಅಂದ್ರೂ ನಾವೇ ಅವ್ರ ಮೇಲೆ ಚೀರಾಡೋದು, ಹೊಡ್ಚಾಡೋದೆಲ್ಲ ಮಾಡ್ತಿರ್ತೀವಿ. ಆಮೇಲೆ ರಿಯಲೈಸ್ ಆಗುತ್ತೆ ಹಂಗೆಲ್ಲ ಬೈಬಾರ್ದು ಅಂತ. ಬಟ್ ಆ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ನಿದ್ದೆ ಇರಲ್ವಲ್ಲ, ಆ ಟೈಮಲ್ಲಿ ಹೊಡ್ಚಾಡಾಕ್ಬಿಟ್ಟಿರ್ತೀವಿ. ನಿಜವಾಗ್ಲೂ ಅಂಥ ಹೆಣ್ಮಕ್ಳುಗಳಂತೂ, ತಾಯಿ ಇಲ್ಲದೇ ಇರೋ ಹೆಣ್ಮಕ್ಳುಗಳಂತೂ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅಂಥವ್ರನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಪಾಪ ಅನಿಸುತ್ತೆ. ಗುಬ್ಬಿನ ಹೊರಗಡೆ ಎತ್ಕೊಂಡು ಹೋಗಿದ್ವಲ್ಲ, ತುಂಬಾ ಹಠ ಮಾಡ್ತಿದ್ಲು, ಅಳ್ತಿದ್ಲು. ಅದಕ್ಕೆ ಅಮ್ಮ ರತ್ನೀರು ಮಾಡಿ ಹಾಕು ಅಂತ ಹೇಳಿದ್ರು, ರತ್ನೀರು ಮಾಡಿ ಹಾಕ್ತಿದ್ದೀನಿ. ಹಾಗೆ ಪ್ಲೀಸ್ ನಿಮ್ಮ ಮುದ್ದು ಗುಬ್ಬಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಈಗಲೇ ಇರಬೇಕು. ಮಗು ಏನಾದರೂ ಜಾಸ್ತಿ ಹಠ ಮಾಡಿದಾಗ ಈ ಥರ ಮಾಡಿ ಹಾಕಿದ್ರೆ ಅಳೋದೆಲ್ಲ ಕಡಿಮೆ ಮಾಡ್ತಾರೆ. ದೃಷ್ಟಿ ಏನಾದರೂ ಆಗಿತ್ತು ಅಂತಂದರೆ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಈ ಥರ ಮಾಡ್ತೀವಿ. ಮಂಗಳವಾರ ಮತ್ತು ಶುಕ್ರವಾರ ಮಾಡಿದ್ರೆ ಒಳ್ಳೆಯದು ಅಂತಾರೆ. ಬಟ್ ಇವತ್ತು ಬುಧವಾರ, ಇವತ್ತು ಮಾಡ್ತಿದ್ದೀನಿ ನಾನು.